ಮಂಡ್ಯ ಅಖಾಡದಲ್ಲಿ ರೆಡಿ ಆಯಿತು ಸಂಧಾನ ಸೂತ್ರ. ಮಂಡ್ಯ ಮಹಾಯುದ್ಧದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಇವತ್ತು ಸುಮಲತಾ ಅವರನ್ನ ಭೇಟಿ ಮಾಡಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಬೆಂಗಳೂರಿನ ಸುಮಲತಾ ನಿವಾಸಕ್ಕೆ ಹೋಗ್ತಾರೆ ಎಚ್.ಡಿ. ಕುಮಾರಸ್ವಾಮಿ. ಬೆಂಬಲ ಕೋರೋದಕ್ಕೆ ಸುಮಲತಾ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ದಳಪತಿ. ಇವತ್ತು ಮಧ್ಯಾಹ್ನ ಜೆಪಿ ನಗರದ ಸುಮಲತಾ ನಿವಾಸಕ್ಕೆ ಎಚ್.ಡಿ.ಕೆ ಭೇಟಿ ನೀಡ್ತಾ ಇದ್ದಾರೆ. ಏಪ್ರಿಲ್ 3ಕ್ಕೆ ನನ್ನ ನಿರ್ಧಾರವನ್ನ ಘೋಷಿಸ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. ರಾಜಕೀಯ ನಿರ್ಧಾರಕ್ಕೂ ಮುನ್ನವೇ ಎಚ್.ಡಿ.ಕೆ ಭೇಟಿ ಮಾಡ್ತಾ ಇದ್ದಾರೆ ಸುಮಲತಾ ಅವರನ್ನು. ಸುಮಲತಾ ಜೊತೆ ಸಂಧಾನಕ್ಕೆ ರೆಡಿಯಾದ ಕುಮಾರಸ್ವಾಮಿ. ಮಂಡ್ಯ ಅಖಾಡದಲ್ಲಿ ಈಗ ಸಂಧಾನ ಸೂತ್ರ ರೆಡಿ ಆಗ್ತಾ ಇದೆ. ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಸುಮಲತಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಸುಮಲತಾ ಜೊತೆ ಸಂಧಾನಕ್ಕೆ ಕುಮಾರಸ್ವಾಮಿ ರೆಡಿ ಆಗಿದ್ದಾರೆ. ಇವತ್ತು ಮಧ್ಯಾಹ್ನ ಜೆಪಿ ನಗರದ ಸುಮಲತಾ ನಿವಾಸಕ್ಕೆ ಕುಮಾರಸ್ವಾಮಿ ಭೇಟಿ ಕೊಡ್ತಾರೆ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಕಣಕ್ಕಿಳಿದ ನಂತರದಲ್ಲಿ ಸುಮಲತಾ ಅವರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ. ಬೆಂಬಲವನ್ನ ಕೇಳಲಿದ್ದಾರೆ. ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಈ ಭೇಟಿ. ಯಾಕಂದ್ರೆ ಸುಮಲತಾ ನನ್ನ ನಿರ್ಧಾರವನ್ನ ಏಪ್ರಿಲ್ 3ಕ್ಕೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದಕ್ಕೂ ಮುಂಚಿತವಾಗಿ ಹೋಗಿ ಭೇಟಿ ಮಾಡಿ ಚುನಾವಣೆಗೆ ತಮ್ಮ ಬೆಂಬಲವನ್ನ ಕೋರಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಐಸ್ ಬ್ರೇಕ್ ಆಗುವಂತಹ ಸಮಯ ಬಂದೇ ಬಿಡ್ತು ಅಂತ ಕಾಣಿಸುತ್ತೆ. ಕುಮಾರಸ್ವಾಮಿ ಅವರು ಇವತ್ತು ಸುಮಲತಾ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಈ ಭೇಟಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಹಿನ್ನೆಲೆಯಲ್ಲಿ ಎಷ್ಟು ಪ್ರಮುಖ ಆಗುತ್ತೆ? ಪ್ರಗತಿ, ನಿಜಕ್ಕೂ ಇದು ಕೂಡ ಇದೊಂದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು. ನಾವೊಂದು ಮಾತನ್ನ ಪದೇ ಪದೇ ಕೇಳ್ತಾ ಇರ್ತೀವಿ, ರಾಜಕಾರಣದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಕೂಡ ಅಲ್ಲ ಅನ್ನುವಂತ ಮಾತನ್ನ ನಾವು ಆಗಾಗ ಕೇಳ್ತಾ ಇರ್ತೀವಿ. ಆ ಮಾತು ನಿಜ ಆಗುವಂತಹ ಮತ್ತೊಂದು ಸಂದರ್ಭ ಈಗ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಮಂಡ್ಯ ರಾಜಕಾರಣದಲ್ಲಿ ಸುಮಲತಾ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರ ಫ್ಯಾಮಿಲಿ ನಡುವೆ ಯಾವ ರೀತಿ ಜಿದ್ದಾಜಿದ್ದಿ ಇತ್ತು ಅನ್ನುವಂಥದ್ದನ್ನ ಕಳೆದ 5 ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಇದೀಗ ಮಂಡ್ಯದ ರಾಜಕಾರಣದ ದಿಕ್ಕು ಬದಲಾಗುವಂತ ಒಂದು ಸಮಯ ಎದುರಾಗಿದೆ ಅಂತಲೇ ಹೇಳ್ಬೋದು. ಕುಮಾರಸ್ವಾಮಿ ಅವರು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಅಖಾಡಕ್ಕೆ ಇಳಿತಾ ಇದ್ದಾರೆ. ಕಳೆದ ಬಾರಿ ಇದೇ ಸುಮಲತಾ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಅನ್ನ ಸೋಲಿಸಿದ್ದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರವೇ. ಈಗ ಕುಮಾರಸ್ವಾಮಿ ಅವರು ಆಗಾಗ ಒಂದು ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ರು, ನಾನು ಅವಕಾಶ ಬಂದ್ರೆ, ಸಮಯ ಬಂದಾಗ ಖಂಡಿತ ಸುಮಲತಾ ಅವರನ್ನ ಭೇಟಿ ಮಾಡಿ ಬೆಂಬಲವನ್ನ ಕೋರ್ತೀನಿ, ನಾವೇನು ಶಾಶ್ವತ ಶತ್ರುಗಳಲ್ಲ ಅನ್ನುವಂಥದ್ದು. ರಾಜಕಾರಣದಲ್ಲಿ ಇಂತಹ ಸಂಘರ್ಷಗಳು ಸರ್ವೇ ಸಾಮಾನ್ಯ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾ ಬಂದಿದ್ರು. ಅತ್ತ ಸುಮಲತಾ ಕೂಡ ಇದೇ ಮಾತನ್ನ ಹೇಳ್ತಾ ಬಂದಿದ್ರು. ಇದೀಗ ಸುಮಲತಾ ತಮ್ಮ ರಾಜಕೀಯ ನಿರ್ಧಾರವನ್ನ 3ನೇ ತಾರೀಕು ಪ್ರಕಟ ಮಾಡ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಹಾಲಿ ಸಂಸದರಾಗಿರುವಂತಹ ಸುಮಲತಾ ಅವರು ಮತ್ತೊಮ್ಮೆ ಬಿಜೆಪಿಯಿಂದ ಮಂಡ್ಯದಿಂದ ಕಣಕ್ಕಿಳಿಯೋದಕ್ಕೆ ಉತ್ಸುಕರಾಗಿದ್ರು. ಆದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದ ಈ ಒಂದು ಸನ್ನಿವೇಶದಲ್ಲಿ ಕುಮಾರಸ್ವಾಮಿ ಅವರು ಅಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಅಲ್ಲಿ ಗೆಲ್ಬೇಕು ಅಂದ್ರೆ, ಕಾಂಗ್ರೆಸ್ ವಿರುದ್ಧ ಗೆಲ್ಬೇಕು ಅಂತಂದ್ರೆ ತಮ್ಮ ಮೈತ್ರಿ ಪಕ್ಷದ ಎಲ್ಲ ನಾಯಕರನ್ನ ಅವರ ಒಂದು ಅಸಮಾಧಾನವನ್ನ ಶಮನಗೊಳಿಸಬೇಕು, ಅವರ ಬೆಂಬಲವನ್ನ ಪಡೆದುಕೊಳ್ಬೇಕು. ಆದ್ರೆ ಸುಮಲತಾ ಅವರು ಬಿಜೆಪಿಗೆ ಸದ್ಯಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಪಕ್ಷೇತರವಾಗಿ ಅವರು ಇನ್ನೂ ಕೂಡ ಉಳ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ನಿರ್ಧಾರವನ್ನ ಇನ್ನು 2-3 ದಿನಗಳಲ್ಲಿ ತಿಳಿಸ್ತೀನಿ ಅಂತ ಸುಮಲತಾ ಹೇಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅವರ ನಿರ್ಧಾರ ಏನಾಗಿರುತ್ತೆ? ಕುಮಾರಸ್ವಾಮಿ ಅವರ ಈ ಒಂದು ಮನವಿಗೆ ಸ್ಪಂದಿಸ್ತಾರ? ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಬೆಂಬಲ ಕೊಡ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿದೆ. ಸದ್ಯಕ್ಕೆ ನಾಗಮಂಗಲದಲ್ಲಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ಹೋಗಿರುವಂತಹ ಕುಮಾರಸ್ವಾಮಿ ಅವರು 12 ಗಂಟೆ ಹೊತ್ತಿಗೆ ಬೆಂಗಳೂರಿಗೆ ವಾಪಸ್ ಮರಳ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಸುಮಲತಾ ಅವರ ಮನೆಗೆ ಭೇಟಿ ಕೊಡುವಂತಹ ಎಲ್ಲ ಸಾಧ್ಯತೆ ಇದೆ. ಈ ಒಂದು ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಈ ಭೇಟಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇದೀಗ ರಾಜ್ಯ ರಾಜಕಾರಣದ ಅತಿ ದೊಡ್ಡ ಕುತೂಹಲ ಅಂತ ಹೇಳ್ಬಹುದು. ಪ್ರಗತಿ, ಸುರೇಶ್, ಮೊನ್ನೆ ವಿಜೇಂದ್ರ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಬೆಂಬಲದ ಬಗ್ಗೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಟ್ಟಿರಲಿಲ್ಲ ಸುಮಲತಾ ಅವರು. ಹಾಗಾಗಿ ಕುಮಾರಸ್ವಾಮಿ ಅವರೇ ನೇರವಾಗಿ ಹೋಗಿ ಬೆಂಬಲ ಕೇಳ್ತಾ ಇರೋದ್ರಿಂದಾಗಿ ಸುಮಲತಾ ಅವರು ಬೆಂಬಲ ಕೊಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅನಿಸ್ತಾ ಇದೆಯಾ? ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಪ್ರಗತಿ, ಮೊನ್ನೆ ವಿಜೇಂದ್ರ ಅವರು ಕೂಡ ಅವರ ಜೊತೆಯಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ನಾನು ಇನ್ನೊಂದ್ 2-3 ದಿನಗಳಲ್ಲಿ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನುವಂತ ಒಂದು ಮಾತನ್ನ ಸುಮಲತಾ ಅವರು ಹೇಳಿದ್ರು. ಇನ್ನೇನು ನಾಮಪತ್ರ ಸಲ್ಲಿಕೆಗೂ ಕೇವಲ 4-5 ದಿನಗಳಷ್ಟೇ ಉಳ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ಸುಮಲತಾ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ? 3ನೇ ತಾರೀಕು ನಮ್ಮ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ 1 ದಿನ ಮಾತ್ರ ನಾಮಪತ್ರ ಸಲ್ಲಿಕೆಗೆ ಬಾಕಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸುಮಲತಾ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಈಗ ಕುಮಾರಸ್ವಾಮಿ ಅವರೇ ಖುದ್ದು ಅಖಾಡಕ್ಕೆ ಇಳಿತಿದ್ದಾರೆ. ಅವರೇ ಸುಮಲತಾ ಅವರನ್ನ ಭೇಟಿ ಮಾಡಿ ಒಂದು ಬೆಂಬಲವನ್ನ ಕೋರೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಸುಮಲತಾ ಅವರ ನಿರ್ಧಾರ ಏನು ಅನ್ನುವಂಥದ್ದು ಸದ್ಯದ ಕುತೂಹಲದ ಪ್ರಶ್ನೆ ಆಗಿದೆ. ಪ್ರಗತಿ, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.